ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ನಿನ್ನೆ ವಿಡಿಯೋದಲ್ಲಿ ಶಾರ್ಟ್ ಕುರ್ತಿ ಕಟಿಂಗನ್ನು ನೋಡಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಪಪ್ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡೂ ಈ ವಿಡಿಯೋದಲ್ಲಿ ಇರುತ್ತೆ. ಪಪ್ ಸ್ಲೀವ್ಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಂಡು ಅದನ್ನು ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ಈಗ ನೋಡ್ತಾ ಇದ್ದೀರಾ, ಇದು ಲೆಂತ್ ಬಂದು ನೋಡಿ 9 ಇಂಚಿದೆ, ವಿಡ್ತು ಬಂದು 17 ಇಂಚಿದೆ. 17 ಇಂಚು ಏನಕ್ಕೆ ಅಂತಂದರೆ ನಮಗೆ ಸ್ಲೀವ್ಸ್ ಪಫು ಬರಬೇಕು, ಅದಕ್ಕೋಸ್ಕರ ನಾನು 17 ಇಂಚನ್ನು ಇಟ್ಕೊಂಡಿದ್ದೀನಿ. 17 ಇಂಚು ಅಂತಂದರೆ ನಮಗೆ ಇಲ್ಲಿ ಈ ಕಡೆ ನಮಗೆ 9 ಇಂಚು ಅಂತಂದರೆ ಒಂದು 4 ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ ಬರುವಂಥದ್ದೆಲ್ಲ ನಮಗೆ ಫ್ರಿಲ್ಸೇ ಬರುತ್ತೆ. ಆಗ ನಾನು ಕಟಿಂಗಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ. ನಾನು ಇಲ್ಲಿ ವಿಡ್ತನ್ನು ನೋಡಿ 3 ಇಂಚಿಗೆ ಇಟ್ಕೋತಾ ಇದ್ದೀನಿ. ಇಟ್ಕೊಂಡು ಇದೇನು ಇಷ್ಟೇ ಇಟ್ಕೋಬೇಕು ಅಂತ ಏನಿಲ್ಲ. ಈಗ ಕಟಿಂಗನ್ನು ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಈ ರೀತಿ ಓಪನ್ನು ಮಾಡ್ಕೋಬೇಕಿದು, ಈ ರೀತಿ ಇದೆ. ಇದ್ರ ಜೊತೆಗೆ ನಾನು ಇಲ್ಲಿ ಕೆಳಗಡೆಗೆ ಕಾಂಟ್ರಾಸ್ಟಾಗಿ ನಾನು ಸ್ಕೈ ಬ್ಲೂ ಕಲರನ್ನು ಕೊಡ್ತಾಯಿದ್ದೀನಿ. ಇದು 9 ಇಂಚಿದೆ. 9 ಇಂಚಲ್ಲಿ ನಾವು ಇದನ್ನು ನಮಗೆ ಎಷ್ಟು ಇಂಚ್ ತೊಗೊಂಡಿದ್ದೀನಿ, 4 ಇಂಚ್ ತೊಗೊಂಡಿದ್ದೀನಿ. ನಮಗಿಲ್ಲಿ 2 ಇಂಚು ಬರುತ್ತೆ. ಇದು ರೆಡಿ ಬಂದು 9 ಇಂಚಿದೆ. ಇಲ್ಲಿ ನೋಡಿ 9 ಇಂಚಿದೆ. ಅದು ಸ್ಟಿಚಿಂಗ್ ಎಲ್ಲ ಹೋಗಿ ಕರೆಕ್ಟಾಗಿದ್ದು 10 ಇಂಚಿಗೆ ಬರುತ್ತೆ. ಈಗ ಕಟಿಂಗ್ ನೋಡಿದ್ರಲ್ಲ, ಈಗ ಇದನ್ನು ಯಾವ ರೀತಿ ಪಪ್ ಸ್ಲೀವ್ಸ್ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ ಯಾವ ರೀತಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದು ಮತ್ತು ಎಷ್ಟು ಅಳತೆನ ಆ ಕಡೆ ಈ ಕಡೆ ಬಿಟ್ಕೋಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಈಗ ನಾವು ಈ ಕಡೆ 3.5 ಇಂಚು, ಆ ಕಡೆ 3.5 ಇಂಚು, 3 ಇಂಚು ಬಿಟ್ಟರು ಸಾಕಾಗತ್ತೆ. ಎರಡೂ ಕಡೆ ನ್ಯಾಚ್ ಮಾಡ್ಕೋಬೇಕು. ನ್ಯಾಚ್ ಮಾಡಿಕೊಂಡು ಇನ್ನು ಉಳಿದಿರುವಂತಹ ಬಟ್ಟೆಗೆ ನಾನು ಫ್ರಿಲ್ಸನ್ನು ಕೊಟ್ಕೊಂಡು ಹೋಗ್ತೀನಿ. ಅದನ್ನು ಒಂದೇ ಸಮವಾಗಿ ಫ್ರಿಲ್ಸನ್ನು ಕೊಡಬೇಕು. ತುಂಬಾ ಈಸಿ ಇದೆ ಮತ್ತು ತುಂಬಾ ಟ್ರೆಂಡ್ನಲ್ಲಿರುವಂತಹ ಡಿಸೈನ್ ಇದು. ನೋಡಿ ಫುಲ್ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಸ್ಟಿಚಿಂಗ್ ಫುಲ್ ಇರುತ್ತೆ. ಆಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಪ್ರತಿಯೊಂದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಒಂದು 2 3 ಫ್ರಿಲ್ಸ್ಗಳನ್ನು ಒಂದು ಸತಿ ಇಟ್ಕೊಂಡು ಅದ್ರ ಮೇಲೆ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಒಂದೇ ಲೈನ್ಸಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಏರುಪೇರು ಮಾಡ್ಕೋಬಾರ್ದು, ಯಾಕೆಂದರೆ ಸ್ಲೀವ್ಸು ನಮಗೆ ಏರುಪೇರು ಬಂದುಬಿಡುತ್ತೆ. ಅದಕ್ಕೋಸ್ಕರ ಇವೆಲ್ಲ ಒಂದೊಂದು ಸಣ್ಣ ಟಿಪ್ಸ್ಗಳನ್ನು ನೀವು ತಿಳ್ಕೊಬೇಕಾಗತ್ತೆ. ಆ ಕಡೆ ನ್ಯಾಚಿಂದ ಈ ಕಡೆ ನ್ಯಾಚ್ವರೆಗೂ ಎಷ್ಟು ಫ್ರಿಲ್ಸ್ಗಳು ಬರುತ್ತೆ ಅಷ್ಟು ಫ್ರಿಲ್ಸನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಜೊತೆಗೆ ನಾವು ಒಂದು ಬಾರ್ಡರ್ ಅದಕ್ಕೆ ಪಟ್ಟಿ ಕೊಡೋಕ್ಕೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತಾ ಅಂತ ನೋಡ್ಕೋಬೇಕು. ನೋಡಿ ಕರೆಕ್ಟಾಗಿದೆ, ಅದಕ್ಕೆ ನೀಟಾಗಿ ಅಳತೆ ತೆಗೆದ್ರೆ ಕರೆಕ್ಟಾಗೇ ಬರುತ್ತೆ. ಈಗ ನಾವು ಫ್ರಿಲ್ಸ್ ಮೇಲೆ ಈ ಪಟ್ಟಿಯನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದು 1/2 ಇಂಚನ್ನು ಬಿಟ್ಟು ನೋಡಿ, ಒಂದು 1/2 ಇಂಚನ್ನು ಬಿಟ್ಟು ಮತ್ತು ಕೆಳಗಡೆ ಇರುವಂಥ ಫ್ರಿಲ್ಸ್ ಏನಿದೆಯಲ್ಲ ಅದ್ರ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಹೊಲಿಗೆ, ಅದ್ರ ಮೇಲೆ ಸ್ಟಿಚಿಂಗ್ ಬರಬೇಕಾಗತ್ತೆ. ಯಾಕೆ ಅಂತಂದರೆ ನಮಗೆ ಸ್ಟಿಚ್ಚು ಮೇಲ್ಗಡೆ ಬಂದುಬಿಟ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಆ ಸ್ಟಿಚ್ಚು ಈ ಸ್ಟಿಚ್ಚು ನೀಟಾಗಿ ಬರಬೇಕು. ನೋಡಿ ಈಗ ಇದಾದ ನಂತರ ಬೇಕಂತಂದರೆ ನೀಟಾಗಿ ಹೊಲಿಗೆ ಬಿದ್ದಿಲ್ಲ ಅಂತಂದರೆ ಇನ್ನೊಂದು ಹೊಲಿಗೆನ ಹಾಕ್ಕೊಳ್ಳಿ. ಬೇಕಂದರೆ ಅದು ಸ್ಕಿಪ್ ಮಾಡ್ಬೋದು. ನಮಗೆ ಬೇಕು ಇನ್ನೊಂದು ಹೊಲಿಗೆ ನೀಟಾಗಿ ಅದು ಕೂರಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದೇ ಹೊಲಿಗೆನೇ ಸಾಕಾಗತ್ತೆ. ಹಾಗಾಗಿ ನೀಟಾಗಿ ಹೊಲಿಗೆ ಬರಬೇಕು. ಹೊಲಿಗೆ ಬಂದಾದ ನಂತರ ಅದನ್ನು ಫೋಲ್ಡ್ ಮಾಡೋಕ್ಕೂ ಮೊದಲೇ ಒಂದು ಸತಿ ಕೂಳೆ ಮೇಲೆ ಹೊಲಿಗೆಯನ್ನು ಹಾಕ್ಕೋಬೇಕು. ಅಕಸ್ಮಾತ್ ಹೊಲಿಗೆ ನನ್ನ ಮೇಲೆ ಬರಬಾರ್ದು ಅಂತಂದನಲ್ಲ, ಆ ಕಡೆ ಹಂಗೇನಾದರೂ ಮೇಲ್ಗಡೆ ಹೊಲಿಗೆ ಬಂದಿದ್ದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೊಲಿಗೆನ ಹಾಕ್ಕೋಬೇಕಾಗತ್ತೆ. ಅದು ಹೊಲಿಗೆ ಮೇಲ್ಗಡೆ ಕಾಣಬಾರ್ದು. ಈಗ ನೋಡಿ ಫೋಲ್ಡ್ ಮಾಡ್ತಾ ಇರುವಂಥದ್ದು. ಫೋಲ್ಡ್ ಮಾಡೋದಕ್ಕೆ ನಮಗೆ ಎಷ್ಟು ಇಂಚು ಬೇಕು ಮತ್ತು ಪಫಲ್ಲಿ ಬರುವಂಥ ಪಟ್ಟಿ ಕೆಲವರು ದೊಡ್ಡದಾಗಿ ಇಷ್ಟಪಡ್ತಾರೆ, ಕೆಲವರು 1 ಇಂಚ್ ಅಷ್ಟೇ ಬೇಕು ಅಂತ ಕೇಳ್ತಾರೆ, ಕೆಲವರು ಇನ್ನೂ ಸಣ್ಣ ಪಟ್ಟಿ ರೀತಿ ಬರಬೇಕು ಅಂತ ಕೇಳ್ತಾರೆ. ಕಸ್ಟಮರ್ಗೆ ಯಾವ ರೀತಿ ಕೇಳ್ತಾರೆ ಅದರ ಅನುಗುಣವಾಗಿ ನಾವು ಈ ಪಟ್ಟಿ ಪೀಸನ್ನು ನಾವು ತಗೋಬೇಕಾಗತ್ತೆ. ಇಲ್ಲಿ ನಾನು 2.5 ಇಂಚನ್ನು ತಗೊಂಡಿದ್ದೀನಿ ದೊಡ್ಡ ಪಟ್ಟಿ ಬೇಕು ಅಂತಂದದಕ್ಕೆ. ಅದಕ್ಕೋಸ್ಕರ ನಾನು ಆ ರೀತಿಯೇ ಫೋಲ್ಡ್ ಮಾಡಿ ನಾನು ಸ್ಟಿಚ್ಚನ್ನು ಮಾಡ್ಕೋತಾ ಇರುವಂಥದ್ದು. ನೋಡಿ ಈಗ ಇದಾದಮೇಲೆ ನಾನು ತೋರಿಸ್ತೀನಿ. ಸ್ಟಿಚಿಂಗಲ್ಲಿ ನಮಗೆ ನಾವು ಫ್ರಿಲ್ಸ್ಗೆ ಹಾಕಿರುವಂತಹ ಏನು ಫ್ರಿಲ್ಸ್ ಇದೆಯಲ್ಲ ಅದು ನೋಡಿ ಈಗ ತೋರಿಸ್ತೀನಿ. ಫ್ರಿಲ್ಸ್ ಹಾಕಿರುವಂಥ ಹೊಲಿಗೆ ಮತ್ತು ಇದು ಎರಡು ಒಂದೇ ರೀತಿ ನೀಟಾಗಿ ಬಂದಿರುವಂಥದ್ದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈ ರೀತಿ ಇನ್ನೊಂದು ಪೀಸನ್ನು ನೀವು ಇದೇ ಸೇಮ್ ಹೊಲಿಗೆನ ಹಾಕ್ಕೊಂಡ್ರೆ
ನಾವೇನು ಮೆಥಡನ್ನು ಫಾಲೋ ಮಾಡ್ದೋ ಸೇಮ್ ಮೆಥಡ್ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿರುವಂತಹ ಪಫ್ ಸ್ಲೀವ್ಸ್ ಸ್ಟಿಚ್ ಮಾಡೋಕ್ಕೆ ರೆಡಿ ಆಗುತ್ತೆ. ಮೇಲ್ಗಡೆ ಬರುವಂಥ ಫ್ರಿಲ್ಸನ್ನು ನಾನು ಇದಕ್ಕೆ ಬ್ಲೌಸ್ಗಾರು ಆಗ್ಬೋದು, ಇದು ಡ್ರೆಸ್ಗೆ ಸ್ಟಿಚ್ ಮಾಡ್ತಾ ಇರುವಂಥ ಪಫ್ ಸ್ಲೀವ್ಸು ನಾನು ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.